ಏನ್ ವಿಷಯ ಅಂತ ಹೇಳು. ಆ ವಿಷಯನಾ? ಸರಿ, ಹೇಳ್ತೀನಿ. ಅದರಿಂದ ನನಗೇನು ಲಾಭ? ನಮ್ಮ ಕಡೆಯಿಂದ ನಿನಗೇನು ಬರಬೇಕೋ ಅದನ್ನ ಕೊಡ್ಸೋ ಜವಾಬ್ದಾರಿನ ನಾನು ತಗೊಳ್ತೀನಿ. ಪ್ಲೀಸ್, ವಿಷಯ ಏನು ಅಂತ ಹೇಳು. ನಮ್ಮ ಮನೆಯವ್ರ ಬಗ್ಗೆ ನನಗೆ ಗೊತ್ತಾದ್ರೆ ಮುಂದೆ ಹೇಗೋ ಏನೋ ಯೋಚನೆ ಮಾಡ್ಬೋದಲ್ವಾ ನಾವು. ಸರಿ ಆಯ್ತು, ನಿಮ್ಮಿಂದ ಬರಬೇಕಾಗಿರೋ ಹಣನ ನಾನು ಬಿಟ್ಬಿಡ್ತೀನಿ. ಆದರೆ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು. ಅದು ಖಂಡಿತ ನಿಮ್ಮಿಂದ ಸಾಧ್ಯ ಆಗುತ್ತೆ. ಏನು ಅಂತ ಹೇಳ, ಮಾಡ್ತೀನಿ. ನನ್ನ ಬಗ್ಗೆ ನಿಮ್ಮ ಬೀಗರಿಗೆ ಕೆಟ್ಟ ಒಪಿನಿಯನ್ ಇದೆ, ಅದನ್ನು ಹೋಗ್ಲಾಡಿಸ್ಬೇಕು. ಮಾಡ್ತೀರಾ? ಕೆಲಸ ತುಂಬ ಈಸಿ ಆಗುತ್ತೆ. ಹೇಗಿದ್ರೆ ನಿಮ್ಮ ಬೀಗರು ಮನೆಗೆ ಅವಾಗವಾಗ ಹೋಗ್ತಾ ಇರ್ತೀನಿ. ಹೋದಾಗ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿ ನಾನು ಒಳ್ಳೆಯವನು ಅನ್ನೋದನ್ನ ಗೊತ್ತು ಮಾಡಿಸಿ ಅಷ್ಟೇ. ಮಾ 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 ಶರತ್, ಕೂತ್ಕೊಳ್ಳೋ. ಅಮ್ಮ ಸ್ನಾನಕ್ಕೆ ಹೋಗಿದ್ದಾಳೆ. ಏನು ಸಮಾಚಾರ? ಅಪ್ಪ, ನಾನು ನಿನ್ನ ಮಗ ಹೌದಾ ಅಲ್ವಾ? ಏನಾಯ್ತು? ಯಾಕೆ ಹೀಗೆಲ್ಲ ಕೇಳ್ತಾ ಇದ್ದೆ? ಈ ಮನೆಯಲ್ಲಿ ಏನನ್ನೆಲ್ಲ ನಡೀತಾ ಇದೆ ಒಂದನ್ನಾದ್ರೂ ನನ್ನ ಹತ್ರ ಹೇಳಿದ್ದೀರಾ? ಅಥವಾ ಒಂದು ಮಾತಾದರೂ ಆಡಿದ್ದೀರಾ? ಇದನ್ನೆಲ್ಲ ಅಮ್ಮನ ಹತ್ರ ಕೇಳೋಣ ಅಂತಲೇ ಬಂದೆ. ನಿನ್ನ ಹತ್ರ ಮುಚ್ಚಿಟ್ಟು ಏನೋ ಆಗಬೇಕು. ಅಷ್ಟಕ್ಕೂ ನಿನ್ನ ಹತ್ರ ಮುಚ್ಚಿಡುವಂಥ ವಿಷಯ ಯಾವುದೂ ಇಲ್ಲ. ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ವಪ್ಪ? ನನಗೇನು ಹಾಗೆ ಅನ್ನಿಸ್ತಾ ಇಲ್ಲಪ್ಪ. ನಮ್ಮನೆ ಬಂದಿದ್ದಾಳಲ್ಲ ಆ ನರ್ಸು ಸುಕನ್ಯಾ ಅಲಿಯಾಸ್ ರೇಣುಕಾ, ಅವಳು ಭರತಣ್ಣ ಮದುವೆ ಆಗಿರೋ ವಿಷಯನ ಭಾರತೀಯತ್ಗೆ ಹೇಳಿದ್ದೀರಾ? ನನ್ನ ಹತ್ರ ಏನೋ ಹೇಳಿಲ್ಲ ಬಿಡಿ, ಆದರೆ ಭಾರತೀಯತ್ಗೆ ಮೆತ್ತಗೆ ಮಾತಾಡೋ. ಈಗಾಗಲೇ ಮನೆ ಹೆಂಚು ಹಾರೋಗೋ ಪರಿಸ್ಥಿತಿ ಬಂದಿದೆ. ಜೋರಾಗಿ ಮಾತಾಡಿ ಇನ್ನೊಂದು ರಾದ್ಧಾಂತ ಮಾಡಬೇಡ. ಅದೆಲ್ಲ ನಂಗೆ ಅರ್ಥ ಆಗಲ್ಲಪ್ಪ. ನನ್ನ ಹತ್ರ ಅದಕ್ಕೆ ಹತ್ರ ಯಾಕೆ ವಿಷಯನ ಮುಚ್ಚಿಟ್ರಿ ಅಂತ ನಂಗೆ ಗೊತ್ತಾಗಬೇಕು ಅಷ್ಟೇ. ಅಯ್ಯೋ, ಏನ್ರೋ ಇದು? ಇಬ್ರು ಒಳ್ಳೆ ಗರ ಬಡ್ದವ್ರಿಗೆ ಮುಖ ಮುಖ ನೋಡ್ತಾ ನಿಂತ್ಕೊಂಡಿದ್ದೀರಿ. ಅಲ್ಲಾಜಿ, ಅದು ಶರತ, ನಮ್ಮ ದೃಷ್ಟಿಲಿ ನೀವಿನ್ನು ಮಕ್ಕಳು. ಮನೇಲಿ ನಡೀತಾ ಇರೋ ಗಂಭೀರವಾದ ವಿಷಯಗಳು ನಿಮ್ಮ ಹತ್ರ ಮಾತಾಡೋದಕ್ಕಾಗೋದಿಲ್ಲ. ಅಂದ್ರೆ ನಾನು ಸವಿತಾ ಇಬ್ರು LKG ಮಕ್ಕಳ? ನೀವು ಆಡೋದು ಮಾಡೋದು ಎಲ್ಲ LKG ಮಕ್ಕಳುಗಳ ಥರ ಇದ್ರೆ ನಿಮ್ಮ ಬಗ್ಗೆ ನಮ್ಗೆ ಹೇಗೆ ಧೈರ್ಯ ಬರುತ್ತೆ ಹೇಳು? ಯಾವಾಗ ನೋಡಿದ್ರು ಮೊಬೈಲ್ ಹಿಡ್ಕೊಂಡು ಫೇಸ್ಬುಕ್ಕು ವಾಟ್ಸಪ್ ಅಂತ ಓಡಾಡ್ತಾ ಇರ್ತೀರ. ಮನೆ ಬಗ್ಗೆ ಏನಾದರೂ ಜವಾಬ್ದಾರಿ ಇದೆಯಾ ನಿಮಗೆ? ಮನೆ ವಿಷಯ ಹೇಳಬೇಕಂತೆ. ಮನೆ ವಿಷಯ ಮೊದಲು ನಿಮ್ಗೆ ಅಂಟ್ಕೊಂಡಿರೋ ಚಟಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಬುದ್ಧಿ ಬೆಳೀತಾ ಇದೆ, ಅದಕ್ಕಿಂತ ದೊಡ್ಡದಾಗಿ ದೇಹ ಬೆಳೀತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮನೆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋರುತ್ತೆ. ಶರತ, ದೊಡ್ಡವ್ರ ಹತ್ರ ಹೀಗೇನೋ ಮಾತಾಡೋದು ಅಲ್ಲ. ಅವನು ಹೇಳಿದ್ರೆ ತಪ್ಪೇನೋ ಇದೆ ನೋಡು. ವಿಷಯ ಏನು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಆಮೇಲೆ ಏನು ಅಂತ ನಿಮಗೆ ತಿಳಿಸ್ತೀವಿ. ನೋಡೋ ಶರತ, ಕೋಪ ಮಾಡ್ಕೋಬೇಡವ. ನಿಂದಿನ್ನೂ ಬಿಸಿ ರಕ್ತ, ಮಾತಾಡುವಾಗ ಎಡಬೋದು ಸಹಜ. ಆದರೆ ನಾವು ದೊಡ್ಡವರು ಸಹಿಸ್ಕೋತೀವಿ, ತಿರ್ತೀವಿ. ಈಗ ನೀನು ಕೇಳ್ತಾ ಇದ್ದಿಲ್ಲ ಪ್ರಶ್ನೆ ನೋಡು, ಭಾಳ ಸೂಕ್ಷ್ಮ ಮಾತಾಡ್ತೀವಿ. 2 ಜೀವಗಳು ಬದುಕಿನ ಪ್ರಶ್ನೆ ಇದು. ನೋಡು, ಭಾರತಿ, ಭರತ್, ರೇಣುಕಾ ಇವ್ರು 3 ಜನದ ಬದುಕು ಸರಿಯಾಗಬೇಕಾದ್ರೆ ನಾವು ದೊಡ್ಡವರೇ ಎಷ್ಟು ಯೋಚನೆ ಮಾಡಿ ಹೆಜ್ಜೆ ಇಟ್ಟು ನಿರ್ಧಾರ ತಗೋಬೇಕು ಗೊತ್ತಾ? ನಮಗೆ ಏನು ನಿರ್ಧಾರ ತಗೊಳ್ಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿದೆ. ಅದಕ್ಕೆ ನಿಮ್ಗೆ ಯಾವ ವಿಷಯನೂ ಹೇಳಿಲ್ಲ, ಪ್ರಸ್ತಾಪನೂ ಮಾಡಿಲ್ಲ. ಮನೆ ಸಮಸ್ಯೆ ನಾನು ಗಮನಿಸ್ತಾ ಇದ್ದೀನಪ್ಪ. ಅದಕ್ಕೆ ಆಗಾಗ ನೊಂದ್ಕೊಳ್ಳೋದು ನೋಡಿದ್ರೆ ನನಗೂ ಹಿಂಸೆ ಆಗುತ್ತೆ. ಆದರೆ
ಮನೋಜ ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ ಸಾಧ್ಯ? ಭರತನು ಅದನ್ನೇ ಹೇಳ್ತಾ ಇದ್ದಾನೆ ಕಣೋ. ವಿಷಯ ಏನು ಅಂತ ಕೇಳಿದರೆ ಮನೋಜ ಬರಲಿ ಆಮೇಲೆ ಎಲ್ಲ ಹೇಳ್ತೀನಿ ಅಂತಾನೆ. ನಾವು ಅದನ್ನೇ ನಿನಗೆ ಹೇಳ್ತಾ ಇದ್ದೀವಿ. ನನ್ನ ಮನ್ಸಿಗೂ ಹಾಗೆ ಅನ್ನಿಸ್ತಾ ಇದೆ ಶರತ್. ಮನೋಜ ಬಂದ್ಮೇಲೆ ಮಾತಾಡೋಣ ಅಂತ ನೋಡು. ಆದರೆ ಅಲ್ಲಿವರೆಗೂ ಈ ವಿಷಯ ಯಾವುದು ಭಾರತಿಗೆ ಗೊತ್ತಾಗೋದು ಬೇಡ. ಮೊದಲೇ ನೊಂದ್ಕೊಂಡಿದ್ದಾಳೆ. ಈ ವಿಷಯ ಗೊತ್ತಾದರೆ ಇನ್ನೂ ಜಾಸ್ತಿ ನೊಂದ್ಕೋತಾಳೆ. ಸ್ವಲ್ಪ ದಿನ ಕಾಯೋಣ, ಎಲ್ಲ ಸರಿ ಹೋಗ್ಬೋದು. ಏನಮ್ಮ ಇದಕ್ಕಿದ್ದ ಹಾಗೆ ನೀನು ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೇಗೆ ಅನ್ಕೋತೀಯ ಭಾರತಿ? ಮೊನ್ನೆ ತಾನೇ ಬಂದು ಹೋಗಿದ್ನಲ್ಲ. ಏನಮ್ಮ ಇದು, ಮಗಳು ಮನೆಗೆ ಬರೋದಕ್ಕೆ ನೆನ್ನೆ ಮೊನ್ನೆ ಅಂತೆಲ್ಲ ಇರುತ್ತಾ? ಯಾವಾಗ ಬೇಕಿದ್ರೂ ಬರ್ಬೋದು ಅಲ್ವಾ? ಮೊನ್ನೆ ನಾನು ಬಂದಾಗ ಬಿಗ್ರನ್ ಮಾತಾಡ್ಸೋಕೆ ಆಗಲಿಲ್ಲ, ಹಾಗೆ ಹೊರಟ್ಬಿಟ್ಟಿದ್ದೆ. ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಭಾರತಿ. ಹೇಗಿದ್ದೀರಿ? ನಿಮ್ಮ ಆರೋಗ್ಯ ಹೇಗಿದೆ? ಆರಕ್ಕೆ ಏರಲ್ಲ, ಮೂರಕ್ಕೆ ಇಳಿಯಲ್ಲ ಅಂತಾರಲ್ಲ, ಆ ರೀತಿ ಆಗಿದೆ ನನ್ನ ಸ್ಥಿತಿ. ಮನುಷ್ಯನ ದೇಹಕ್ಕೆ ಒಂದು ಸತಿ ಅನಾರೋಗ್ಯ ಬಡಿತು ಅಂದರೆ ಗಾಡಿಗಳಿದ್ದ ಹಾಗೆ, ಒಂದು ಸಲ ಗ್ಯಾರೇಜ್ ಹೋಯ್ತು ಅಂದರೆ ಮತ್ತೆ ಮತ್ತೆ ಹೋಗ್ತಾ ಇರ್ತಲ್ಲ ಹಾಗೆ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ಕಾಯಿಲೆ ಯಾರಂತಾನೆ ಬಿಟ್ಟಿದೆ ಹೇಳಿ? ಮನುಷ್ಯನ ದೇಹಕ್ಕೆ ಕಾಯಿಲೆ ಬರೋದು ದೇಹ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನೋ ಲಕ್ಷಣ ಅಲ್ವಾ? ದೇಹಕ್ಕೆ ಕಾಯಿಲೆ ಬಂದಾಗ ತಾನೆ ನಾವು ದೇಹದ ಬಗ್ಗೆ ಹೆಚ್ಚು ಕಾಳಜಿ ವಹಿಸೋದು. ದೇಹದ ಕಾಯಿಲೆಗೆ ಔಷಧಿ ತಗೊಂಡು ಕಂಟ್ರೋಲ್ ಮಾಡ್ಕೋಬೋದು, ಆದರೆ ಮನಸ್ಸಿನ ಕಾಯಿಲೆಗೆ ಏನು ಮಾಡ್ಕೊಳ್ಳಿ ಹೇಳಿ? ಮನೋಜ ಪದೇ ಪದೇ ಕಾಡ್ತಾನೆ ಇದ್ದಾನೆ. ಇವಾಗಲೋ ಅವಾಗಲೋ ಯಾವಾಗಲೋ ಗೊತ್ತಾಗ್ತಾ ಇಲ್ಲ. ದೇಹ ತಡಿತಾ ಇಲ್ಲ, ದಿನೇ ದಿನೇ ಸಂಕಟ ಹೆಚ್ಚಾಗ್ತಾ ಇದೆ. ಮನೋಜ ಬಂದೇ ಬರ್ತಾನೆ. ಅಳಿಯಂದ್ರು ಮನೋಜನ್ ಹುಡುಕ್ತಾನೆ ಇದಾರಲ್ಲ. ಅವನು ಹುಡ್ಕೋದ? ಡ್ಯೂಟಿ ಅಂತಾನೆ. ಅದೇನು ಮಾಡ್ತಾನೋ ಒಂದು ಅರ್ಥ ಆಗ್ತದೆ. ದಿನ ಬೆಳಗ್ಗೆ ಹೋಗ್ತಾನೆ, ರಾತ್ರಿ ವಾಪಸ್ ಬರ್ತಾನೆ. ಮನೋಜ ಸಿಕ್ಕಿದ್ನೇನು ಅಂತ ಕೇಳಿದ್ರೆ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಮಾಯ ಆಗೋಗ್ತಾನೆ. ಮನೋಜನ್ ಹುಡ್ಕೋದಕ್ಕೆ ನಾನು ನನ್ನ ಕೈಲಾದ ಸಹಾಯ ಮಾಡಬೇಕು ಅಂತ ಇದ್ದೀನಿ. ನೀವೇನು ಹೇಳ್ತೀರಾ? ನಾನೊಬ್ಳೇ ಅಲ್ಲ, ರಾಜೇಶ ನನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ದಾನೆ. ರಾಜೇಶ ಈಗ ತುಂಬ ಬದಲಾಗಿದ್ದಾನೆ. ನಾನು ಮಾತಾಡಿದ್ದೀನಿ ಅವನ ಜೊತೆ. ಅವನು ಮೊದಲಿದ್ದ ಹಾಗಿಲ್ಲ. ರಾಜೇಶ್ ತುಂಬ ಕೆಟ್ಟ ಹುಡುಗ ಆಗಿದ್ದ. ನಮಗೆಲ್ರಿಗೂ ಅದು ಗೊತ್ತಿತ್ತು. ಆದರೆ ಕೆಟ್ಟೋರಾಗಿದ್ದವರು ಒಳ್ಳೆಯವ್ರು ಆಗಲೇಬಾರ್ದು ಅಂತ ಏನಿಲ್ವಲ್ಲ. ಕೆಲಸ ಯಾರಿಂದ ಆದರೆ ಏನು? ಮನೋಜ ನಮಗೆ ಸಿಗಬೇಕು, ಮನೆಗೆ ವಾಪಸ್ ಬರಬೇಕು, ಅದು ತಾನೇ ಮುಖ್ಯ. ರಾಜೇಶ ನನ್ನ ಹತ್ರ ಬಂದು ನನ್ನ ಜೀವನದಲ್ಲಿ ತುಂಬ ತಪ್ಪುಗಳನ್ನ ಮಾಡಿದ್ದೀನಿ, ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ತುಂಬ ಕೇಳ್ಕೊಂಡ. ಸಹಾಯ
ಸಹಾಯ ಪಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನಗೂ ಅನ್ನಿಸ್ತು. ಯಾವುದಕ್ಕೂ ನಿಮ್ಮ ಹತ್ರ ಒಂದ್ಸಲ ಮಾತಾಡಿ ಆಮೇಲೆ ನಿರ್ಧಾರ ತಗೊಳ್ಳೋಣ ಅಂದ್ಕೊಂಡೆ. ಅದಕ್ಕೆ ಈ ವಿಷಯನ ನಿಮ್ಮಗಳ ಹತ್ರ ಮಾತಾಡಬೇಕು ಅಂತಲೇ ಇವತ್ತು ಬಂದಿದ್ದೀನಿ. ನೀವು ಹೇಳೋದ್ರಲ್ಲೂ ಅರ್ಥ ಇದೆ. ಒಬ್ಬ ವ್ಯಕ್ತಿ ಕೆಟ್ಟವನಾಗೋದು ಪರಿಸ್ಥಿತಿಗಳ ಕಾರಣದಿಂದ. ಸಲ ಆ ಪರಿಸ್ಥಿತಿಗಳೇ ಅವನಿಗೆ ಪಾಠ ಕಲಿಸಿ ಒಳ್ಳೆಯವನಾಗಿರೋ ಉದಾಹರಣೆಗಳು ನಮ್ಮಲ್ಲಿ ಎಷ್ಟೋ ಇವೆ. ಈ ಮನೆಗೆ ಮನೋಜ ಬರೋದು ಮುಖ್ಯ ಆಗುತ್ತೆ ಹೊರತು ಯಾರಿಂದ ಬಂದ, ಯಾರು ಹುಡುಕಿದ್ರು ಅನ್ನೋದು ಮುಖ್ಯ ಆಗಲ್ಲ. ರಾಜೇಶ್ ಆಗಲಿ ಇನ್ಯಾರಾದರೂ ಆಗಲಿ ಹುಡುಕ್ಲಿ, ಪರವಾಗಿಲ್ಲ. ಮನೋಜ ಇಲ್ಲದೆ ಅರ್ಧ ಜೀವ ಕಳ್ಕೊಂಡಿದ್ದೀನಿ. ಗೆದ್ದು ಹಿಡಿದು ಮರದ ಹಾಗಾಗಿ. ಸರಿ, ಹುಡುಕಿ, ಪರವಾಗಿಲ್ಲ, ನನ್ನ ಅಭ್ಯಂತರ ಏನೂ ಇಲ್ಲ. ಏನಾಯ್ತು ಭಾರತಿ? ಏನಮ್ಮ ಇದು? ಗೊತ್ತಿದ್ದು ಹಾಳು ಬಾವಿಗೆ ಹಾರೋದಕ್ಕೆ ಹೋಗಿದ್ಯಲ್ಲ, ಏನಾಗಿದೆ ನಿನ್ಗೆ? ಏನಾಯ್ತೀಗ? ನಾನಂಥದ್ದು ಏನು ಮಾಡಿದೆ ಮಾಡಬಾರ್ದು? ಮತ್ತಿನ್ನೇನಮ್ಮ, ಹೋಗಿ ಆ ರಾಜೇಶನ ಹತ್ರ ಸಹಾಯ ತಗೊಂಡಿದ್ಯಾ? ಅವ್ನು ಕೊಟ್ಟಿರೋ ಕಾಟನೆಲ್ಲ ಮರ್ತ್ಬಿಟ್ಟಿದ್ಯಾ? ಅದು ಹಾಗಲ್ಲ ಭಾರತಿ. ಹಾಗೂ ಅಲ್ಲ ಹೀಗೂ ಅಲ್ಲ, ಮಾತೆತ್ತಿದ್ರೆ ಇದೊಂದು ಹೇಳ್ತೀಯ. ಆ ರಾಜೇಶ ನಮ್ಮ ಮನೇನ ಒಳಗಾಕೊಂಡ, ನಿಮ್ಮನ್ನೆಲ್ಲ ಬೀದಿ ತಂದು ನಿಲ್ಲಿಸ್ದ, ಮನೋಜನ್ಗೆ ಚಾಕು ಹಾಕ್ತ, ನನಗ್ ಕೊಡ್ತಾರ ಕಾಟನ್ನು ನಿಲ್ಲಿಸ್ತಾ ಇಲ್ಲ. ಒಂದ ಎರಡ, ಅವನ್ ಬರ್ತಾ ಇದ್ದಾನೆ ಅನ್ನೋದು ಗಾಳಿಗೆ ಗೊತ್ತಾದ್ರೂ ಮನೆ ಮನ್ಸು ನೆಮ್ಮದಿ ಎಲ್ಲ ಹಾಳಾಗುತ್ತೆ. ಅಂಥದ್ರಲ್ಲಿ ನೀನು ಅವನ ಹತ್ರ ಸಹಾಯ ತಗೋತಾ ಇದೀಯ. ಏನಾಗಿದೆ ನಿನ್ಗೆ? ಭಾರತಿ, ಮಾತಾಡ್ಬೇಡ ನೀನು. ರಾಜೇಶ ಕೊಡ್ತಾ ಇರೋ ಕಾಟಕ್ಕೆ ದಿನೇ ನಾನು ಸಾಯ್ತಾ ಇದ್ದೀನಿ. ಮಾವನವ್ರೇನೋ ಮನೋಜ ಸಿಗ್ತಾನೆ ಅನ್ನೋ ಕಾರಣಕ್ಕೆ ಎಲ್ಲದಕ್ಕೂ ಹೂ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲ ಗೊತ್ತಿದ್ದು ನಿನ್ ಮನ್ಸನ್ ಯಾಕಮ್ಮ ಈ ರೀತಿ ಮುಂದುವರಿಯೋದಿಕ್ ಬಿಟ್ಟೆ? ಭಾರತಿ, ನನ್ನ ಮಾತು ಒಂದು ನಿಮಿಷ ಕೇಳ್ತೀಯಾ? ನಂಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತೀಯಾ? ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನಿನಗೂ ಗೊತ್ತಿದೆ. ಆ ರಾಜೇಶನ್ ಸಹವಾಸ ಮಾಡಿ ನಿಮ್ಮಪ್ಪ ಬೆಟ್ಟದಷ್ಟು ಸಾಲ ಮಾಡಿ ನಮ್ಮನ್ನೆಲ್ಲ ಈ ಸ್ಥಿತಿಗೆ ತಗೊಂಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ನಮ್ಮ ಪರಿಸ್ಥಿತಿ ಸರಿ ಹೋಗ್ಬೇಕು, ನಾವು ಮೊದಲಿನ ಥರ ಆಗಬೇಕು ಅನ್ನೋದಾದ್ರೆ ನಾವು ಆ ರಾಜೇಶನ್ ಸಹವಾಸ ಮಾಡಲೇಬೇಕು. ಅದು ಅನಿವಾರ್ಯ ಕೂಡ. ಮತ್ತೆ ಅವನ ಹತ್ರ ಸಾಲ ಮಾಡ್ಬೇಕು ಅಂತನಾ? ಸಹವಾಸ ಅಂದ್ರೆ ಯಾವಾಗ್ಲೂ ಸಾಲ ಮಾಡೋದು ಅಂತಾನೆ ಅರ್ಥನಾ ಭಾರತಿ? ಮುಳ್ಳನ್ನ ಮುಳ್ಳಿನಿಂದಾನೇ ತೆಗಿಬೇಕು, ಅದು ತುಂಬಾ ನಾಜೂಕಾಗಿ. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ. ಅಂದ್ರೆ ಮೊನ್ನೆ ರಾಜೇಶ ನಿಮ್ಮ ಅಪ್ಪಂಗೆ ರಸ್ತೆಯಲ್ಲಿ ಸಿಕ್ಕಿದಾಗ ನಿಮ್ದು ಒಂದು ಇಂಪಾರ್ಟೆಂಟ್ ಗುಟ್ನ ರಟ್ಟು ಮಾಡ್ಬಿಡ್ತೀನಿ ಅಂತ ಹೆದರ್ಸದ್ನಂತೆ. ಆ ಗುಟ್ಟು ಏನು ಅಂತ ನಾವು ತಿಳ್ಕೊಂಡ್ರೆ ಇಷ್ಟು ವರ್ಷ ನಿಮ್ಮಪ್ಪ ದುಡ್ದಿದ್ದ ದುಡ್ಡು, ಮಾಡಿದ ಸಾಲ ಎಲ್ಲ ಎಲ್ಲಿ ಹೋಗಿದೆ ಅಂತ ಗೊತ್ತುಪಡಿಸ್ಕೋಬೋದು ಅಲ್ವಾ? ಅದರಿಂದ ನಮ್ಮ ಬದುಕನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಲ್ವಾ ಭಾರತಿ? ಮನೋಜನ್ ಹುಡುಕಿಸ್ಕೊಡ್ತೀನಿ ಅಂತ ಕೇಳ್ದ. ನಮಗೂ ಕೆಲಸ ಆದಾಗ ಆಯ್ತಲ್ವಾ ಭಾರತಿ? ಅದಕ್ಕೆ ನಾನೇ ರಾಜೇಶನ್ ಮಾತಾಡಿಸ್ದೆ. ನಿಮ್ಮ ಅಪ್ಪನ ವಿಷಯನೂ ಹೇಳ್ತೀನಿ ಅಂತ ಹೇಳಿದ್ದಾನೆ.
ಗಂಟೆ ಆಗಿದೆ. ಸಂಜೆ ಆಗ್ತಿದ್ದಾಗೆ ಮನೆಗೆ ಬಂದ್ಬಿಡೋರು. ಎಲ್ಲಿ ಹೋಗಿದಾರೋ ಏನೋ. ಒಂದು ಫೋನ್ ರಿಸೀವ್ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾರೆ ಮನುಷ್ಯ. ಮನ್ಲಿರೋ ಟೆನ್ಷನ್ ಇವ್ರಿಗೆ ಏನು ಅರ್ಥ ಆಗಬೇಕು? ಏನೇ ಅರ್ಧ ಹಂಗಿದೆಯ ಯಾಕೆ ಹಿಂಗ್ ಗೊತ್ತಿದ್ಯಾ? ಯಾಕೆ ಕಾಯ್ತಾ ಇದೀಯಾ? ನೀವು ಕೂಡಿಟ್ಟಿರೋ ಭಂಡಾರನ ಹೊತ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಇಳಿಸ್ಕೋಬೇಕು ಅಂತ ಇಲ್ಲೇ ಕಾಯ್ತಾ ಕೂತಿದ್ದೆ. ಅಲ್ಲ ರೀ, ಇಷ್ಟೊತ್ತಿಗೆ ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಮುಂಚೆನೆ ಹೇಳೋಕ್ಕಾಗಲ್ವಾ? ನಿಮಗೋಸ್ಕರ ನನ್ನ ಮನೇಲಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದೆ ಅಂತ ನಿಮ್ಗೇನು ಗೊತ್ತು? ಅವ್ವ ಜಯಮಣಿ, ಇಂತೊಳ್ಳೆ ಕಥೆ ಆಯ್ತಲ್ಲ. ನಾನು 4 ದಿವಸ ಬೇಗ ಬಂದಿದ್ದಕ್ಕೆ ಏನು ಊರೂರು ತಿರ್ಗೋ ಕೆಲಸ ಎಲ್ಲ ಮುಗೀತಾ? ಬಹಳ ಬೇಗ ಮನೆಗೆ ಬಂದ್ಬಿಟ್ಟಿದ್ದೀರಿ ಅಂತ ಗುಣಾಗ್ತಾ ಇದ್ದೆ. ಲೇಟ್ ಆಗಿ ಬಂದಿದ್ದಕ್ಕೆ ಯಾಕೆ ಲೇಟು ಅಂತ ಗುರಾಯಿಸ್ತೀಯ? ನಿಮ್ದೊಳ್ಳೆ ಕತೆ ಕಣಮ್ಮ. ಈ ಹೆಂಗಸರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜೀವಮಾನ ಇಡೀ ಸಾಕಾಗಲ್ಲ. ಆದ್ರೂ ಅರ್ಥ ಆಗಲ್ಲ. ಲೇಟ್ ಆಗಿ ಬಂದ್ರು ಕಷ್ಟ, ಬೇಗ ಬಂದ್ರು ಕಷ್ಟ. ಈ ಗಂಡಸರ ಬಾಡು ಭಗವಂತ ನೀನೇ ನೋಡು. ಆಹಾ, ಲೇಟು ಅಂದ್ರೆ ಏನು? 1/4 ಗಂಟೆ, ಅರ್ಧ ಗಂಟೆ ಪರವಾಗಿಲ್ಲ. ಈಗ ಎಷ್ಟಾಗಿದೆ ಗಂಟೆ ನೋಡಿ. ಅಯ್ಯೋ, 11 ಗಂಟೆ ಆದ ಮೇಲೆ 28 ನಿಮಿಷ ಆಗೋಯ್ತಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾಗ್ಬಿಟ್ರೆ ಹೊಸ ದಿನನೇ ಹುಟ್ಟುಬಿಡುತ್ತೆ. ಮಾತು ನೋಡಿ ಮಾತು. ಲೇ ಜಯಮಣಿ, ನಾವು ಗಂಡಸರು ಹೊರಗಡೆ ಬೇಜಾನ್ ಕೆಲಸಗಳಿರುತ್ತೆ. ಇರ್ಬೋದು ಕಣ್ರಿ. ಫೋನ್ ರಿಸೀವ್ ಮಾಡಿ ಲೇಟ್ ಆಗಿ ಬರ್ತಿದ್ದೀನಿ ಅಂತ ಹೇಳಕ್ಕಾಗಲ್ವಾ? ಅಯ್ಯೋ ತಟ್ಟಿ, ಫೋನ್ ರಿಸೀವ್ ಮಾಡ್ಕೊಂಡ್ರೆ ಅನ್ನುವಂಟ್ರೆ ಕಾಸು ಬೇಕಲ್ವ ನಮ್ಮ? ಯಾಕೆ ಕಾಯ್ಬೇಕಾಗಿತ್ತು? ಚೆನ್ನಾಗಿ ಮೇದ್ ಮಲ್ಕೊಳ್ಳೋದಲ್ವಾ? ಹೇಗ್ ಮಲ್ಕೊಳಕ್ ಆಗ್ತಾ ಇತ್ತು? ನೀವ್ ಎಷ್ಟೋ ಹೊತ್ತಿಗೆ ಬರ್ತೀರಾ, ಗೇಟ್ ಸದ್ದಾಗುತ್ತೆ, ಬೆಲ್ ಮಾಡ್ತೀರಾ, ಬಾಗಿಲು ಸದ್ದು ಮಾಡ್ತೀರಾ. ಅದೆಲ್ಲ ಯಾಕೆ ಬೇಕು ನನ್ಗೆ ಅಂತ ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡಿತ್ತು. ಭಯನೂ ಆಗ್ತಾ ಇತ್ತು. ಭಯನಾ? ಅದು ನಿಂಗೆ? ಈ ಮನೇಲಿ ಯಾವ ದೆವ್ವ ಓಡಾಡ್ತಿರುತ್ತೆ? ನಿಮಗಿಂತ ಬೇರೆ ದೆವ್ವ ಬೇಕಾ? ನನಗ್ ಭಯ ಆಗಿದ್ದು ನೀವು ಮತ್ತೆಲ್ಲ ರಾಜೇಶನ್ ಕೆಲ್ಸಕ್ಕೆ ಹಾಕೊಂಡ್ಬಿಟ್ರು ಅಂತ. ರಾಜೇಶನ್ ಕಂಡ್ರೆ ಎಷ್ಟು ಭಯ ಪಡ್ತೀರಾ ನೀವು? ರಾತ್ರಿ ಹೊತ್ತು ಒಬ್ಬೊಬ್ರೆ ಓಡಾಡ್ತಿರ್ತೀರಾ. ಅವನೇನಾದ್ರೂ ರಪಕ್ಕಂತ ಬಂದು ನಿಮ್ಮ ಮುಂದೆ ನಿಂತ್ಕೊಂಡ್ಬಿಟ್ರೆ ಎಷ್ಟು ಟೆನ್ಷನ್ ಒದ್ದಾಡ್ತೀರಾ ಅಲ್ವಾ? ಆ ಭಯ ನನಗಿದ್ದಿದ್ದು. ಲೇ ಜಯಮಣಿ, ದೆವ್ವದ ಕತೆ ಹೇಳಿ ಹೆದರ್ಸೋಂಗೆ ಆ ರಾಜೇಶಪ್ಪನ ಹೆಸರಲ್ಲಿ ಹೆದರ್ಸ್ತೀಯಲ್ಲ, ಅದು ಈ ನಡು ರಾತ್ರಿಲಿ. ಲೇ ಯಾವ್ದಾರ ದೇವ್ರ ನಾಮ ಅಂದ್ರೆ ಹೇಳೆ. ನೋಡಿದ್ರಾ ಎಷ್ಟು ಹೆದರಿದ್ದೀರಾ ನೀವು? ಹೀಗೆ ನಿಮಗೆ ನೀವೆಲ್ಲಿ ಗಂಡಾಂತರ ತಂದ್ಕೊಂಡ್ಬಿಡ್ತೀರೋ ಅಂತ ನಾನು ಇಲ್ಲೇ ಕಾಯ್ಕೊಂಡು ಕೂತಿದ್ದಿದ್ದು. ಇನ್ನ ರಾಜೇಶ ನಿಮ್ ತಂಟೆಗೆ ಬರಲ್ಲ ಬಿಡಿ. ರಾಜೇಶನ್ ಹತ್ರ ನಾನು ಮಾತಾಡ್ತೀನಿ, ನಿಮಗೆ ತೊಂದರೆ ಕೊಡಬೇಡ ಅಂತ ಹೇಳ್ತೀನಿ, ಸರಿನಾ? ಅಲ್ಲ ಕಣಮ್ಮ, ನೀನು ಹೋಗಿ ಹೋಗಿ ರಾಜೇಶ್ ಅಂತಾವ ಮಾತಾಡ್ತೀಯ? ಒಂದ್ಸಲ ನಾನು ಈಗಾಗಲೇ ರಾಜೇಶನ್ ಹತ್ರ ಮಾತಾಡಾಗಿದೆ ಬೇರೆ ಯಾವುದೋ ವಿಷಯಕ್ಕೆ. ಹಾಗೆ ಮಾತಾಡುವಾಗ ನಿಮ್ಮ ವಿಷಯನೂ ಹೇಳ್ತೀನಿ ಅವನಿಗೆ, ಬಿಡಿ. ಲೇ ಲೇ ಲೇ, ನಿಂಗೇನು ತಲೆಗೆಟ್ಟಿದ್ದೀನಿ? ಅವ್ನು ಸಾವಾಸ ಮಾಡಿ ನಾನು ಪಡ್ತಿರೋ ಪಾಠ ಸಾಧ್ಯ. ನೀನ್ಯಾಕೆ ತೊಂದರೆ ಸಿಕ್ಕಾಗ್ಬಿಡ್ತೀಯ? ನೀವಿನ್ನ ಅವ್ನ ಸಹವಾಸ ಮಾಡೋ ಅಗತ್ಯ ಇಲ್ಲ ರೀ. ನಾನು ರಾಜೇಶನ್ ಹತ್ರ ಮಾತಾಡ್ತೀನಿ. ನನಗೆ ನನ್ನ ಮನೆ ಸರಿ ಮಾಡ್ಕೋಬೇಕು. ಸರಿ ಹೋಗ್ಬೇಕಾದ್ರೆ ಅವನ ಜೊತೆ ಮಾತಾಡ್ಲೇಬೇಕು. ನಮ್ಮ ಮನೆ ಒಡವೆ ಎಲ್ಲ ನಾನು ವಾಪಸ್ ತಗೋಬೇಕು. ಅದಕ್ಕೆ ನಾನೊಂದು ಹೊಸ ಉಪಾಯ ಮಾಡಿದ್ದೀನಿ. ಉಪಾಯನ? ಏನೇ ಉಪಾಯ? ನಿಮಗದೆಲ್ಲ ಅರ್ಥವಾಗೋಲ್ಲ ಬಿಡಿ. ಹೊರಗಡೆ ಸುತ್ತಾಡೋ ಗಂಡಸ್ರೆ ಮಹಾನ್ ಬುದ್ಧಿವಂತರು ಅಂತ ನಿಮ್ಮಂತವ್ರು ತಿಳ್ಕೊಂಡ್ಬಿಟ್ಟಿರ್ತೀರ. ಮನೇಲಿ ಕೆಲಸ ಮಾಡ್ಕೊಂಡು ಅಡುಗೆ ಮಾಡೋ ಹೆಣ್ಮಕ್ಳಿಗೂ ತಲೆಯಲ್ಲಿ ಬುದ್ಧಿ ಇರುತ್ತೆ, ಚೆನ್ನಾಗಿ ಯೋಚನೆನೂ ಮಾಡ್ತಾರೆ. ಹೆಂಗಸರು ತಲೆನೇ ಇಂಥ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ನಾನು ಸಾಬೀತುಪಡಿಸಿ ತೋರಿಸ್ತೀನಿ. ಹೋಗಿ ಬಟ್ಟೆ ಬದಲಾಯಿಸಿ ಕೈಕಾಲು ತೊಳ್ಕೊಂಡು ಬನ್ನಿ, ಅಡುಗೆ ಮಾಡಿದ್ದೀನಿ. ಹಪ್ಪಳ, ಪಲ್ಯ, ಸಾಂಬಾರು, ನೆಚ್ಕೊಳ್ಳೋಕೆ ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿದ್ದಾನೆ. ಎಲ್ಲ ಮಾಡಿ ಅಡುಗೆ ಮನೆಯಲ್ಲಿ ಸಾಲಾಗಿ ಜೋಡಿಸಿಟ್ಟಿದ್ದೀನಿ. ಹೋಗಿ ಏನ್ ಬೇಕೋ ತಿಂದು ಮಲಕ್ಕೊಳ್ಳಿ. ಲೇಟಾಗಿ ಬಂದಿದ್ದಕ್ಕೆ ಇದೇ ಶಿಕ್ಷೆ. ಇಷ್ಟೇ ಅಲ್ಲ, ಪಾತ್ರೆನೂ ತೊಳೆದಿಟ್ಬಿಟ್ಟು ಬನ್ನಿ.